ಮಹಿಳಾ ಮೀಸಲಾತಿಗೆ ಸೋಲಾಗಲಿಲ್ಲ, ಇವರ ಕುಟಿಲ ತಂತ್ರಗಳಿಗೆ ಸೋಲಾಗಿದೆ. ಭಾರತೀಯ ಜನತಾ ಪಾರ್ಟಿ RSS ಅವರ ಕುಟಿಲ ತಂತ್ರ ಏನು ಅಂತ ಹೇಳಿದ್ರೆ, ಈ ದೇಶದಲ್ಲಿ ಸಾವಿರಾರು ಲಕ್ಷಾಂತರ ಜನ ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿ, ಸರ್ವಸ್ವವನ್ನು ತ್ಯಾಗ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತಹ ಈ ಮಹಾನ್ ಸ್ವತಂತ್ರ ಭಾರತದಲ್ಲಿ ಕುಟಿಲ ತಂತ್ರದಿಂದ ಅನಾಯಾಸವಾಗಿ ಅಧಿಕಾರವನ್ನ ಹಿಡಿಯಲು ಪ್ರಯತ್ನ ಮಾಡಿದಂತಹ RSS ಭಾರತೀಯ ಜನತಾ ಪಾರ್ಟಿಯವ್ರನ್ನ ಲೋಕಸಭೆಯಲ್ಲಿ ವಿಫಲ ಮಾಡಿ, ಅಂದ್ರೆ ರಾಹುಲ್ ಗಾಂಧಿ ಅವರಿಗೆ ಅಭಿನಂದನೆ ಸಲ್ಲಿಸಬೇಕಾಗತ್ತೆ. ಯಾಕಂದ್ರೆ ಈ ಕುಟಿಲ ತಂತ್ರವನ್ನ, ಇದು ದೊಡ್ಡ ಒಂದು ಚಕ್ರ ವ್ಯೂಹವನ್ನೇ ಭೇದಿಸಿ ರಾಷ್ಟ್ರದ ಗೆಲುವು ಮತ್ತು ಸ್ವತಂತ್ರ ಭಾರತದ ಸಂವಿಧಾನದ ಗೆಲುವು, ಅದನ್ನ ನಾವು ನಿನ್ನೆ ನೋಡಪ್ಪ ಒಂದು ಒಳ್ಳೆಯ ಚರ್ಚೆ ಆಯ್ತು ಪಾರ್ಲಿಮೆಂಟ್ ಅಲ್ಲಿ. ಇವರು ಎಲ್ಲೂ ಸಹ ನರೇಂದ್ರ ಮೋದಿ ಅವರ ಭಾಷಣ ನೀವು ನೋಡಿದಾಗ ಎಲ್ಲೂ ಸಹ ಮಹಿಳಾ ಮೀಸಲಾತಿ ಬಗ್ಗೆ ಮಾತೇ ಆಡಿಲ್ಲ. ಅವರು ಮಾತಾಡಿರ್ತಕ್ಕಂಥದ್ದು ಡಿಲಿಮಿಟೇಷನ್ ಮೇಲೆ ಮಾತಾಡಿರ್ತಕ್ಕಂಥದ್ದು. ಇದು ನೋಡಿದಾಗ ಇದು ಕುಟಿಲ ತಂತ್ರವೇ. ಆದ್ರಿಂದ ಈ RSS ಮತ್ತು ಭಾರತೀಯ ಜನತಾ ಪಾರ್ಟಿಯ ಈ ತಂತ್ರಗಳನ್ನ ಸೋಲಿಸಿದಕ್ಕೆ ನಿಜವಾಗ್ಲೂ ರಾಹುಲ್ ಗಾಂಧಿ ಅವರು ಅಭಿನಂದನಾರ್ಹರು. ಅದ್ರ ಜೊತೆಗೆ ಎಲ್ಲ ವಿರೋಧ ಪಕ್ಷದ ನಾಯಕರೆಲ್ಲ ಸಹ ಒಂದಾಗಿ ಸಂವಿಧಾನವನ್ನ, ಈ ರಾಷ್ಟ್ರವನ್ನು ಯಾವ ರೀತಿ ಕಾಪಾಡಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ.